ಲೋಕಸಭಾ ಚುನಾವಣಾ ಗೆಲ್ಲೋಕೆ ದಳಪತಿಗಳು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮುಂದಿನ ವಾರದಲ್ಲಿ ಅಮಿತ್ ಶಾ ಭೇಟಿಗೆ ಎಚ್ಡಿಕೆ ಮುಂದಾಗಿದ್ದಾರೆ. ನೋಡಿ, ಲೋಕಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಇದೀಗ ಜೆಡಿಎಸ್ ಕೂಡ ಅದೇ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಲೋಕಸಭಾ ಚುನಾವಣೆಗೆ ಕ್ಷೇತ್ರ ಹಂಚಿಕೆ ಬಗ್ಗೆ ಇನ್ನೂ ಮಾತುಕತೆ ಆಗ್ತಾ ಇದೆ, ಒಂದು ಕ್ಲಾರಿಟಿ ಇಲ್ಲ. ಹಾಗಾಗಿ ಅಭ್ಯರ್ಥಿಗಳ ಫೈನಲ್ ಲಿಸ್ಟ್ ಸಿದ್ಧತೆ ಬಗ್ಗೆ ಅಮಿತ್ ಶಾ ಜೊತೆ ಚರ್ಚೆಯನ್ನ ಮಾಡಬೇಕಾಗಿದೆ. ಮಾತುಕತೆಗೆ ಸಮಯವನ್ನ ಕೇಳಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣನ್ನ ಇಟ್ಟಿದೆ. ಮಂಡ್ಯ, ಹಾಸನ ಲೋಕಸಭಾ ಕ್ಷೇತ್ರಗಳು ಜೆಡಿಎಸ್ಗೆ ಬಹುತೇಕ ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಈ ಕ್ಷೇತ್ರಗಳ ಬಗ್ಗೆ ಸರ್ವೆ ಮಾಹಿತಿಯನ್ನು ಪಡೆದಿದ್ದಾರೆ ಅಮಿತ್ ಶಾ. ಅಂತಿಮ ಮಾತುಕತೆಗೆ ದೆಹಲಿಗೆ ತೆರಳೋಕೆ ಜೆಡಿಎಸ್ನ ವರಿಷ್ಠರು ಸಜ್ಜಾಗಿದ್ದಾರೆ. ಈಗ ಬೇಡಿಕೆಯನ್ನ ಜೆಡಿಎಸ್ನವರು ಇಟ್ಟಿದ್ದಾರೆ. ನಮಗೆ ನಮ್ಮದೇ ಭದ್ರಕೋಟೆ ಅನ್ನುವಂಥ ಪ್ಲೇಸಸ್ಗಳಿಗೇನಿದೆ, ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ, ಹಾಗೆಯೇ ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರಗಳನ್ನು ನಮಗೇ ಬಿಟ್ಟುಕೊಡಿ ಅಂತ. ಅದೇ BJP ಕೆಲವೊಂದಷ್ಟು ರಾಜ್ಯ ನಾಯಕರುಗಳು ಬಿಟ್ಟು ಕೊಡೋದು ಬೇಡ, ಅಲ್ಲಿ ನಮ್ಮವರು ಕೂಡ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಗಟ್ಟಿಯಾಗಿ ಕೂತಿದ್ದಾರೆ. ಮಂಡ್ಯ ಅಂತ ಬಂದಾಗ ಸುಮಲತಾ ಅವರು ತಲೆನೋವು ಆಗ್ತಾರೆ. ಹಾಸನ ಅಂತ ಬಂದಾಗ ಪ್ರೀತಮ್ ಗೌಡ ಅವರು ಆಗ್ಲೇನೆ ನೇರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಸರ್ವೆ ಕೂಡ ಮಾಡಿಸಲಾಗಿದೆ. ಅಮಿತ್ ಶಾ ಸರ್ವೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಮಂಡ್ಯ ಮತ್ತು ಹಾಸನ ಬಹುತೇಕ JDSಗೆ ಫಿಕ್ಸು ಅಂತ ಹೇಳ್ತಾ ಇದ್ದಾರೆ. ಇನ್ನುಳಿದ ಪ್ಲೇಸಸ್ಗಳು ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ತುಮಕೂರು ವಿಚಾರ ಆಗಿರ್ಬೋದು, ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರು ತಮ್ಮವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ, ಹೆಂಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ. ಒಂದು ವೇಳೆ ಮಂಡ್ಯ, ಹಾಸನವನ್ನ JDSಗೆ ಅಂತ ಕೊಟ್ಟರು ಕೂಡ ಅಲ್ಲಿರುವಂಥ BJP ಸಂಸದರು, ನಾಯಕರುಗಳ ಕತೆಗೇನು, ಅಲ್ಲಿ ಭಿನ್ನಾಭಿಪ್ರಾಯ ಸ್ಫೋಟ ಆಗುತ್ತೆ, ಏನು ಮಾಡ್ತಾರೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಲ್ಲಿ ಅಮಿತ್ ಶಾ ಅವರ ಜೊತೆಗೆ ಮೀಟಿಂಗಿಗೆ ಅಂತ ಸಮಯಾವಕಾಶವನ್ನು ಕೇಳಲಾಗಿದೆ. ಎಲ್ಲವನ್ನ ಫೈನಲ್ ಮಾಡ್ಕೊಬಿಡೋಣ, ಇನ್ನೇನು ಎಲೆಕ್ಷನ್ ಬಂದ್ಬಿಡ್ತು, ಒಂದು ಫೈನಲ್ ಆಗ್ಬಿಟ್ರೆ ನಮ್ಮವರೇ ಅಭ್ಯರ್ಥಿ ಅಥವಾ ನಿಮ್ಮವರೇ ಅಭ್ಯರ್ಥಿ ಅನ್ನೋದು ಗೊತ್ತಾದರೆ ನಾವು ಕಾರ್ಯಕರ್ತರಿಗೂ ಕೂಡ ಹೇಳಬಹುದು, ಕಾರ್ಯಕರ್ತರ ಮನಸ್ಥಿತಿ ಕೂಡ ಸೆಟ್ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ JDSನವರು. ಈಗ ಮೀಟಿಂಗಿಗೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದ್ರ ಮೇಲೆ ಗೆಲುವು ಕೂಡ ನಿಂತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. JDS ಮತ್ತು BJP ಮೈತ್ರಿ ಅಂತ ಅನೌನ್ಸ್ ಮಾಡಿ ಬಹುದಿನಗಳೇ ಆಯಿತು. ಆದರೆ ಈ ಸೀಟು ಹಂಚಿಕೆ ವಿಚಾರದಲ್ಲಿ ಇನ್ನೂ ಗೊಂದಲ ಇದೆ, ಒಂದಷ್ಟು ಕಡೆ ಅಸಮಾಧಾನ ಇದೆ. ಯಾವ ರೀತಿಯಾಗಿ ಈ ಸೀಟು ಹಂಚಿಕೆ ಮಾಡ್ಕೊಳ್ಬಹುದು ಮತ್ತು ಅಮಿತ್ ಶಾ ಅವರನ್ನ ಯಾವಾಗ JDSನವರು ಭೇಟಿ ಮಾಡಬಹುದು? ನಿತೀಶ್, JDS ಹಾಗೂ BJP ಮೈತ್ರಿ ಆದ ನಂತರ ಲೋಕಸಭಾ ಚುನಾವಣೆಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರ ಹಂಚಿಕೆ ಅಂದ್ರೆ JDS ಅಭ್ಯರ್ಥಿಗಳು ಎಲ್ಲೆಲ್ಲಿ ಕಣಕ್ಕಿಳಿಬೇಕು ಎಂಬ ವಿಚಾರವನ್ನ ಈಗಾಗಲೇ ಬಹುತೇಕ ಚರ್ಚೆ ಆಗಿದ್ರು ಕೂಡ ಇನ್ನೂ ಅಂತಿಮವಾಗಿ ಘೋಷಣೆ ಆಗಿಲ್ಲ. ಹಾಗಾಗಿ ಈಗಾಗಲೇ ಸಂಕ್ರಾಂತಿ ಬಳಿಕ ಕ್ಷೇತ್ರ ಹಂಚಿಕೆ ಅಧಿಕೃತವಾಗಿ ಘೋಷಣೆ ಆಗ್ತಾ ಇತ್ತು ಅಂತ ಆಗುತ್ತೆ ಎಂಬ ವಿಚಾರವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ರು. ಈ ಸಾಕಷ್ಟು ಸಮಯಾವಕಾಶವನ್ನು ಕೂಡ ತೆಗೆದುಕೊಂಡ್ರು. ಆದ್ರೆ ಈಗ ಇನ್ನೇನು ಸಮಯ ಲೋಕಸಭಾ ಚುನಾವಣೆಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಕ್ಷೇತ್ರಗಳ ಹಂಚಿಕೆ ಆಗ್ಲೇಬೇಕು. ಈ ಹಿನ್ನೆಲೆಯಲ್ಲಿ ಮಾತುಕತೆಗೆ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಅಂದ್ರೆ ದೆಹಲಿಯಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗೋದಕ್ಕೆ ಸಮಯ ಬೇಕು, ಜೊತೆಗೆ ಫೈನಲ್ ಆಗ್ಬೇಕು, ಅಂದ್ರೆ ಕ್ಷೇತ್ರ ಹೊಂದಾಣಿಕೆ ಸಂಬಂಧಪಟ್ಟಂತೆ ಫೈನಲ್ ಆಗ್ಬೇಕು ಎಂಬ ವಿಚಾರಕ್ಕೆ ಸಮಯ ಕೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ವಾರ ದೆಹಲಿಗೆ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಒಂದು ಈಗಾಗಲೇ 4 ರಿಂದ 5 ಕ್ಷೇತ್ರಗಳನ್ನ ಹೈಕಮಾಂಡ್ ಮುಂದಿಟ್ಟಿರುವಂತದ್ದು. ಆದ್ರೆ ಮಂಡ್ಯ ಹಾಗೂ ಹಾಸನ ಬಹುತೇಕ ಫಿಕ್ಸ್ ಆಗಿದೆ. ಅಂದ್ರೆ ಮಂಡ್ಯ ಮತ್ತೆ ಹಾಸನದಲ್ಲಿ JDS ಅಭ್ಯರ್ಥಿಗಳೇ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಇನ್ನುಳಿದಂತೆ ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ, ತುಮಕೂರು ಯಾರಿಗೆ ಒಲಿಯುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಒಂದಿಷ್ಟು ಕಾರ್ಯಕರ್ತರನ್ನ ಇನ್ನೂ ಅಸಮಾಧಾನ ಇರೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಯಾಕಂದ್ರೆ ಕ್ಷೇತ್ರಗಳ ಹೊಂದಾಣಿಕೆ ಆದಂತ ಸಂದರ್ಭದಲ್ಲಿ ಹಾಸನದಲ್ಲಿ ಪ್ರೀತಮ್ ಗೌಡ ಅವರೊಂದು ಹೇಳಿಕೆ ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಹಾಗಾಗಿ ಅಂತಹ ಹೇಳಿಕೆಗಳನ್ನು ಕೂಡ ಕೊಡದಂತೆ BJP ನಾಯಕರಿಗೆ
ಸೂಚನೆಯನ್ನು ನೀಡುವಂತೆ ಮನವಿ ಮಾಡುವ ಸಾಧ್ಯತೆಗಳು ಇದೆ. ಯಾಕಂದ್ರೆ ಎಲೆಕ್ಷನ್ ಹತ್ರ ಬಂದ ಸಂದರ್ಭದಲ್ಲಿ ನಾಯಕರ ಹೇಳಿಕೆಗಳಿಂದ ಪಕ್ಷಕ್ಕೆ ಹಾಗೂ ಅಭ್ಯರ್ಥಿಗೆ ಸಾಕಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಈ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಅಮಿತ್ ಶಾ ಅವರನ್ನ ಭೇಟಿಯಾಗುವುದ ಬಗ್ಗೆಯೂ ಕೂಡ ಇನ್ನು ಸಮಯ ಕೇಳಿರುವಂತದ್ದು. ಜೊತೆಗೆ ಈಗಾಗಲೇ ಒಂದು ಕಡೆ ಕ್ಷೇತ್ರ ಹೊಂದಾಣಿಕೆ ಯಾವ ಕ್ಷೇತ್ರಗಳಲ್ಲಿ ಮಾಡ್ಕೊಳ್ಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಅಮಿತ್ ಶಾ ಕೂಡ ಸರ್ವೆ ನಡೆಸಿ ಸಂಪೂರ್ಣ ವರದಿಯನ್ನ ಪಡೆದುಕೊಂಡಿರುವಂತದ್ದು. ಹಾಗೆ ಜೆಡಿಎಸ್ ನಲ್ಲೂ ಕೂಡ ಅಭ್ಯರ್ಥಿಗಳ ಕ್ಷೇತ್ರ ಹೊಂದಾಣಿಕೆ ಸಂಬಂಧಪಟ್ಟಂತೆ ಅಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ಕಣಕ್ಕಿಳಿಸಬೇಕು, ಇಳಿಸಿದಂತ ಸಂದರ್ಭದಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ, ಅಲ್ಲಿರುವಂತಹ ಕ್ಷೇತ್ರ ಆಧಾರಿತ ಸರ್ವೆಯನ್ನು ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪಡೆದಿರುವಂತದ್ದು. ಈ ಎಲ್ಲಾ ವರದಿಯನ್ನ ಪಡೆದುಕೊಂಡು ಅಮಿತ್ ಶಾ ಜೊತೆ ಅಂತಿಮವಾಗಿ ಮಾತುಕತೆ ನಡೆಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.